ಸುಂದರವಾದ ರೂಪ ಇದ್ದಿದ್ರೆ ಇವರು ಒಬ್ಬ ದೊಡ್ಡ ಕಲಾಕಾರ ಆಗ್ತಿದ್ರು ಅಥವಾ ಒಬ್ಬ ಹಿರಿಯ ಏನಪ್ಪ ಅಂದ್ರೆ ಉತ್ತಮ ಹೀರೋ ಆಗ್ತಿದ್ರು ಏನೋ. ಆದರೆ ಎಲ್ಲರೂ ಹೀರೋ ಆಗಲಿಕ್ಕೆ ಆಗಲ್ಲ. ಯಾರಾದರೂ ಸರಿ ತಮ್ಮ ಸಿಕ್ಕಂಥ ಪಾತ್ರಗಳನ್ನು ಹೀರೋನನ್ನು ಮೀರಿಸಿ ಮಾಡುವಂಥ ಪಾತ್ರ ಮಾಡಿದಾಗ ಯಾವಾಗಲೂ ಖುಷಿ ಅನ್ನಿಸ್ತದೆ. ಇವರು ವಿಶೇಷವಾಗಿ ಏನಪ್ಪ ಅಂದ್ರೆ ರಾಜ್ಕುಮಾರ್ ಸಿನಿಮಾಗಳಲ್ಲಿ ಮಾಡಿದ್ದಾರೆ, ವಿಷ್ಣುವರ್ಧನ್ ಅವ್ರ ಸಿನಿಮಾಗಳಲ್ಲಿ ಮಾಡಿದ್ದಾರೆ, ಅನೇಕ ಶ್ರೇಷ್ಠ ಕಲಾಕಾರರ ಜೊತೆಗೆ ಕೆಲಸ ಮಾಡಿದ್ದಾರೆ. ಅದೇ ಕಾಲಕ್ಕೆ ಅಶ್ವತ್ಥರ ಎಡಬಲದಲ್ಲಿ ಅಶ್ವಥ್ ನಿಜವಾಗಿಯೂ ಅವ್ರ ವ್ಯಕ್ತಿತ್ವ ನಾವು ನೆನಪಿಸ್ಕೊಂಡಾಗ ಇನ್ನೂ ಸ್ವಲ್ಪ ಸುಂದರವಾಗಿ ರಾಜ್ಕುಮಾರ್ ಅಷ್ಟು ಹೈಟು ಅಥವಾ ಬಾಡಿಯನ್ನು ಪಡೆದಿದ್ರೆ ರಾಜ್ಕುಮಾರ್ನವ್ರು ಮೀರಿಸುವಂಥ ಕಲಾಕಾರಾಗಿ ಹೋಗ್ತಿದ್ರು ಏನೋ. ಯಾಕಂದ್ರೆ ಅಂಥ ಒಂದು ಅದ್ಭುತವಾದ ಕಲೆಯನ್ನು ನಮ್ಮ ಅಶ್ವಥ್ ಅವರು ನಮ್ಮ ಕನ್ನಡಿಗರಿಗೆ ಉಳಿಸೋಗಿದ್ದಾರೆ. ಅಶ್ವಥ್ ಅವರಾಗಿರ್ಬೋದು, ನರಸಿಂಹರಾಜು ಅವರಾಗಿರ್ಬೋದು, ಅನೇಕರು ಶಂಕರ್ ನಾಗರ್ ಆಗಿರ್ಬೋದು, ಈಗ ಜನಾರ್ದನ ನಮ್ಮ ಬ್ಯಾಂಕ್ ಜನಾರ್ದನ ಅವರು ಸಹಿತ ಇವರು ವಿಶೇಷವಾಗಿ ಮೂಲತಃ ಜಯಲಕ್ಷ್ಮಿ ಬ್ಯಾಂಕ್ನಲ್ಲಿ ಕೆಲಸವನ್ನು ವೃತ್ತಿಯನ್ನು ಆರಂಭಿಸಿದವರು. ನಂತರದಲ್ಲಿ ಆ ಒಂದು ಬ್ಯಾಂಕಿನ ಒಂದು ತುದಿಯನ್ನು ಇಟ್ಟುಕೊಂಡು ಈ ಬ್ಯಾಂಕ್ ಜನಾರ್ದನ ಅಂತ ಎಲ್ಲರಿಗೂ ಚಿರಪರಿಚಿತರು, ಎಲ್ಲರಿಗೂ ಬೇಕಾದವರು. ಅದರಲ್ಲಿ ವಿಶೇಷವಾಗಿ ಉಪೇಂದ್ರ ಅವರಿಗೆ ಭಾಳಷ್ಟು ಸಹಾಯ ಸಹಕಾರವನ್ನು ಮಾಡಿದಂಥವ್ರು. ಅವ್ರ ಚಿತ್ರವನ್ನು ನಟಿಸಿ ತಮ್ಮದೇ ಆದ ವ್ಯಕ್ತಿತ್ವದ ಛಾಪನ್ನು ಒತ್ತಿದವರು. ಅದರಲ್ಲೂ ವಿಶೇಷವಾಗಿ ಅನ್ನುವಂಥ ಅವ್ರ ಸಿನಿಮಾ ನಿಮಗೆ ನೆನಪಿರ್ಬೋದು. ದಲ್ಲಿ ಅವ್ರು ಮಾಡಿದಂಥ ಪಾತ್ರ ಇವತ್ತಿಗೂ ಎಲ್ಲರಿಗೂ ನೆನಪು ಇಡುವಂಥದ್ದು ಅಂತ. ಅನ್ನುವ ಪಾತ್ರದಲ್ಲಿ ಒಂದು ದೇವಿನ ಪಾತ್ರ, ಅಲ್ಲಿ ಒಂದು ಏನಪ್ಪ ಅಂದ್ರೆ ನವೀನವಾದಂಥ ಒಂದು ವ್ಯಕ್ತಿತ್ವ, ಹಾಸ್ಯ, ಅವೆಲ್ಲ ಇವತ್ತಿಗೂ ನೆನಪಿಸ್ಕೊಂಡಾಗ ಈವನ್ ಉಪೇಂದ್ರ ಅವರು ಸಹಿತ ಅವುಗಳನ್ನೆಲ್ಲ ನೆನಪಿಸ್ಕೊಂಡು ಒಂದೆರಡು ಮಾತು ಮಾತಾಡ್ತಾರೆ ಅವ್ರ ಕುರಿತಾಗೆ. ಅದ್ಭುತವಾದ ಕಲಾವಿದ, ಸರಳಜೀವಿ. ನನ್ನ ಜೀವನದ ಮೊದಲ ಹೆಜ್ಜೆಯಲ್ಲಿ ಜೊತೆಗಿದ್ದವರು. ನನ್ನ ಜೀವನ ಆರಂಭದಲ್ಲಿ ಉಪೇಂದ್ರ ಇಂಥ ಫಿಲ್ಮ್ ಮಾಡಿದಾಗ ಇನ್ನೂ ಆರಾಮ ಹಂತದಲ್ಲಿದ್ದರು. ಆಗ ನನ್ನ ಜೊತೆಗಿದ್ದವರು ಅವರಿದ್ದರೆ ಚಿತ್ರೀಕರಣದ ವಾತಾವರಣ ಭಿನ್ನವಾಗಿರ್ತಿತ್ತು. ಅವರೊಬ್ಬರಿದ್ದರೆ ಸಾಕಪ್ಪ, ಅನೇಕ ವಿಷಯಗಳು ಬದಲಾಗ್ತಿತ್ತು. ಹಾಸ್ಯ ಇರ್ತಿತ್ತು, ಪ್ರೀತಿ ಇರ್ತಿತ್ತು, ವಿಶ್ವಾಸ ಇರ್ತಿತ್ತು. ತರಲೇ ನನ್ನ ಮಗ ಚಿತ್ರಗಳಲ್ಲಿ ತಮ್ಮ ಅದ್ಭುತ ಅಭಿನಯದಿಂದ